ಎಲ್ಲರಿಗೂ ಫಸ್ಟ್ ಹಸಿವಾಗ್ತದೆ, ಜಾಸ್ತಿ ಮಾತಾಡಲ್ಲ, 2 ನಿಮಿಷ. ಯಾಕಂದ್ರೆ ಒಳಗಡೆ ಬೇಕು ಅಂತ ಗೊತ್ತಾಗತ್ತೆ. ಜೈ ಜನಸೇನಾ, ಜೈ ಜನಸೇನಾ. ಹಿಂದೆ ಒಳ್ಳೆಯವ್ರು ಇರ್ಬೋದು, ಕೆಟ್ಟವ್ರು ಇರ್ಬೋದು, ದೇವ್ರ ಮೇಲೆ ಇರ್ಬೋದು, ಮನೆಯಲ್ಲಿ ಇರ್ಬೋದು, ತಾಯಿ ಅಂತ ಒಬ್ರು ಇರ್ತಾರೆ, ಅಣ್ಣ ಅಂತ ಒಬ್ರು ಇರ್ತಾರೆ, ಒಂದು ಫ್ಯಾಮಿಲಿ ಅಂತ ಇರುತ್ತೆ. ಅದೇ ರೂಪ ಎಲ್ಲಾರ ಮನೆಯಲ್ಲೂ 6 ತಿಂಗಳು ಮಗು ಆಗಿರ್ಬೋದು, 60 ವರ್ಷ ಮುದುಕ ಆಗಿರ್ಬೋದು, 40 ವರ್ಷ ಅಣ್ಣ ಆಗಿರ್ಬೋದು, ಎಲ್ಲರ ರೂಪದಲ್ಲಿ ನಾವು ಪವನ್ ಕಲ್ಯಾಣ್ ನೋಡ್ಬೇಕು. ಇದು ನನ್ನ ಆಸೆ. ಏನಕ್ಕೆ ಈ ಮಾತಾಡ್ತಾ ಇದ್ದೀನಿ ಅಂದ್ರೆ, ಏನು ಇವತ್ತೊಂದು ದಿವಸ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಸೂರ್ಯ ನಮ್ಮ ಮುಳಬಾಗ ತಾಲೂಕಲ್ಲಿ ಉದಯ ಮಾಡ್ತಾರೆ. ಇಲ್ಲಿ ಜಾಗದಲ್ಲಿ ಮಾಡಬೇಕು, ಒಂದು ಕಚೇರಿ ಮಾಡಿ ಜನಸೇನಾ, ಜನ ಸೇನಾ ಅಂದ್ರೆ ಸಿದ್ಧಾಂತಗಳು ಇಷ್ಟಪಟ್ಟು ನಾನು ಬಂದಿದ್ದೀನಿ. ಎಲ್ಲರೂ ಕೇಳ್ತಾ ಇದ್ರು ಬಿಜೆಪಿಯಲ್ಲಿ ಇದ್ದೆ, OBC ಕೆಲಸ ಮಾಡಿದ್ಯಾ ಅಂತ. ನಾನು ಬಿಜೆಪಿಯಲ್ಲಿ OBC ಕೆಲಸ ಮಾಡಿದ್ದೀನಿ, ನ್ಯಾಯ ಒಲಿಸ್ಕೊಟ್ಟಿದ್ದೀನಿ. ಮತ್ತೆ ಯಾವ ಕೆಲಸ ಕೊಟ್ಟರು ಅದು ನಿಷ್ಠೆಯಿಂದ ಕೆಲಸ ಮಾಡ್ಕೊಟ್ಟಿದ್ದೀನಿ. ಯಾವ ತರ ಕೆಲಸ ಮಾಡಬೇಕು ಅಂತ ಹೇಳ್ಕೊಟ್ರೆ ಮಾಡಕ್ಕೂ ರೆಡಿ ಇದ್ದೀನಿ. ನನ್ನ ಜೊತೆ ಹಗಲು ರಾತ್ರಿ ಮನೆ ಮಠ ಬಿಟ್ಟು ನನ್ನ ಅಣ್ಣ ರವಣ್ಣ, ಚಂದ್ರಣ್ಣ, ಸುಬ್ರಹ್ಮಣ್ಯಣ್ಣ, ಸುಬ್ಬಣ್ಣ, ಕಿರಣಣ್ಣ, ಇನ್ನ ತುಂಬಾ ಜನ ಕೆಲಸ ಮಾಡಿ ಈ ಡಿಸ್ಟಿಕ್ ಅಲ್ಲಿ ಒಂದು ಹೆಸರು ತರಬೇಕು, ಜನಗಳನ್ನ ಮೋಟಿವೇಶನ್ ಮಾಡ್ಬೇಕು ಅಂತ ಒಂದು ಆಸೆ. ಫಸ್ಟ್ ಅಮ್ಮ ಹೇಳಿದ್ರು ಕುಡಿಯೋ ನೀರು ಪ್ರಾಬ್ಲಮ್ ಇದೆ ಅಂತ. ಪ್ರತಿಯೊಂದು ಪ್ರಾಬ್ಲಮ್ಗೂ ಸೊಲ್ಯೂಷನ್ ನಾವು ಚೇಂಜ್ ಆಗ್ಬೇಕು. ನಾವ್ ಯಾವ ತರ ಚೇಂಜ್ ಆಗ್ಬೇಕು ಅಂದ್ರೆ, ನಮ್ಮೂರಿಗೆ ಬರೋರು ಯಾವನ 100 ಕೋಟಿ ಎತ್ಕೊಂಡ್ಬಂದು ನಮ್ಮ ಮುಳಬಾಗದಲ್ಲಿ ಕುರಿಗಳು ಅಂತ ಹೇಳ್ತಾರೆ. ಆ ಕುರಿಗಳೆಲ್ಲ ನಾವು ಹುಲಿಗಳು ಅಂತ ಹೇಳ್ಬೇಕು. ಇದು ನಮ್ಮ ಆಸೆ. ಏನಕ್ಕೆ ನಾವು ಹೇಳ್ತಾ ಇದೀವಿ ಅಂದ್ರೆ, ದಯವಿಟ್ಟು ಪವನ್ ಕಲ್ಯಾಣ್ ಅಭಿಮಾನಿ ಅನ್ನೋದಕ್ಕಲ್ಲ, ಪವನ್ ಕಲ್ಯಾಣ್ ಸಿದ್ಧಾಂತ ತಿಳ್ಕೊಂಡು ಜನಸೇವೆ ಮಾಡಿ. ಸುಮ್ನೆ ಸ್ಟೇಟಸ್ ಅವೆಲ್ಲ ಇಲ್ಲ. ಅವಾಗ್ಲಿಂದ ಹೇಳ್ತಾ ಇದೀನಿ, ಇಲ್ಲಿ ಒಂದು ಆಫೀಸ್ ಮಾಡೋ ಉದ್ದೇಶ ಏನಂದ್ರೆ, ನಮ್ಮ ಸೈನಿಕರ ಪವರ್ ಏನು ಅಂತ ಒಬ್ಬ ಕಾರ್ಯಕರ್ತ 1,000 ಜನ ಸಮಾನ. ಇದು ಮುಳಬಾಗ ತಾಲೂಕಲ್ಲಿ 1,00,000 ವೋಟ್ ಇರ್ಬೋದು. ಇಲ್ಲಿ 7 ಲಕ್ಷ ವೋಟ್ ನಮ್ಮ ಹತ್ರ ರೆಡಿ ಇದೆ. ಇದು ಫಸ್ಟ್ ಬಿಟ್ಟು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಯಾರ ವಿಚಾರನು ಮಾಡದೆ, ನನ್ನ ಅಭಿಮಾನಿಗಳಾಗಿರ್ಬೋದು, ನನ್ನ ಜನ ಸೈನಿಕರಾಗಿರ್ಬೋದು, ಯಾರೇ ಆಗಿರ್ಲಿ, ದ್ವೇಷ ಕುದಂದ್ರಗಳೆಲ್ಲ ಬಿಟ್ಟು ನಮ್ಮ ಸಿದ್ಧಾಂತಗಳ ಮುಂದೆ ಮೈಮೇಲೆ ಇಟ್ಕೊಂಡು ಪವನ್ ಕಲ್ಯಾಣ್ ಅವರ ಒಂದು ಏನು ಜನಸೇನಾ ಒಂದು ಪಾರ್ಟಿ ನಿರ್ಮಾಣ ಮಾಡಿದ್ದಾರೆ, ಅದನ್ನ ನಾವು ಮುಂದಕ್ಕೆ ಹೋಗಕ್ಕೆ ಯಾವ ತರ ಒಂದು ಬೇಸ್ಮೆಂಟ್ ಮಾಡ್ಕೊಟ್ಟಿದ್ದಾರೆ. ನಮ್ಮಮ್ಮ ಸುಷ್ಮಮ್ಮ ಆಗಿರ್ಬೋದು, ನಮ್ಮಣ್ಣ ಮಹೇಶ್ ಅಣ್ಣ ಅವರಾಗಿರ್ಬೋದು, ಇವರೆಲ್ಲ ಒಳ್ಳೆ ಮಾರ್ಗದರ್ಶನದಲ್ಲಿ ಇದ್ದಾರೆ. ಹೋಗಿ ಅಂತ ಹೇಳ್ತಿದ್ದಾರೆ. ಎಲ್ಲರೂ ಒಳ್ಳೆ ಮಾರ್ಗದರ್ಶನದಲ್ಲಿ ಪವನ್ ಕಲ್ಯಾಣ್ ಹೆಸರು ಬಂದಿದ್ದು ಒಂದು ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಅಭಿಮಾನಿಗಳ ಸಂಘದಲ್ಲಿ ಜಿಲ್ಲಾಧ್ಯಕ್ಷರಾಗಿ ಮುರುಳೇಗೌಡರು ನಾನು ಮಾಡಿದ್ರು. ಅದ್ರಲ್ಲಿ ಮಾಡ್ತಾ ನಾನು ಬಿಜೆಪಿ ಇದ್ದು ನಾನೆಲ್ಲರೂ ಜನಸೇನಾ ಪವನ್ ಕಲ್ಯಾಣ್ ಅಂತ ಮೋಟಿವೇಶನ್ ಹಾಕಿ ನಾನು ಪವನ್ ಕಲ್ಯಾಣ್ ಅಭಿಮಾನಿ ಆಗಿದ್ದೀನಿ. ಮತ್ತೆ ಸಿದ್ಧಾಂತಕ್ಕೆ ಅವರಿಗೆ ನಾನು ಯಾವತ್ತೂ ಋಣವಾಗಿ ಕೆಲಸ ಮಾಡ್ತೀನಿ. ಮತ್ತೆ ಇಲ್ಲಿರೋರು ಎಲ್ಲರೂ ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ, ದಯವಿಟ್ಟು ಎಲ್ಲರೂ ಮನಸ್ಸು ಪೂರ್ತಿಯಾಗಿ ಜನಸೇನಾ ಅನ್ನೋದಕ್ಕನ್ನ ಜನಗೋಸ್ಕರ ಬದುಕ್ತಾ ಇರೋ ನಮ್ಮ ಪವನ್ ಕಲ್ಯಾಣ್ಗೋಸ್ಕರ ನಿಮ್ಮನ್ನ ಯಾವ ತರ ಅಣ್ಣ ತಮ್ಮ ಯಾವ ತರ ತಗೊಳ್ಳಿ. ಯಾವಾಗ ಹೇಳಿದ್ನಲ್ಲ, ಅವರು ಮಗು ತರನು ಆಗ್ತಾರೆ, ಅಣ್ಣ ತರನು ಆಗ್ತಾರೆ, ತಂದೆ ತರ ಎಲ್ಲ ತರದಲ್ಲಿ ಇರ್ತಾರೆ. ನಂಬಿ ನಮ್ಮ ಜನಸೇನಾ ಪಕ್ಷ ಕಟ್ಟೋಣ. ಏನು ಇವತ್ತು ಮೂಡಲ ಬಾಗಿಲು ಸೂರ್ಯ ಉದಯ ಮಾಡಿದಾರೋ, ನಮ್ಮಮ್ಮ ಆಶೀರ್ವಾದ, ಮೈಫೋರ್ ಮಹೇಶನ್ ಅವರ ಆಶೀರ್ವಾದ, ಸುಷ್ಮಮ್ಮ ಆಶೀರ್ವಾದ, ಮತ್ತೆ ನಮ್ಮ ಹಿರಿಯ ಅಣ್ಣ ತಮ್ಮ ಜೊತೆಗಿರೋರೆಲ್ಲರೂ ಮುಂದಿನ ದಿನದಲ್ಲಿ ಕೋಲಾರ ಡಿಸ್ಟಿಕ್ ಆಗಿರ್ಬೋದು, ಇಡೀ ಕರ್ನಾಟಕ ಎಲ್ಲೇ ಆಗಿರ್ಲಿರೋ
ನಾವು ಬಂದು ನಿಮ್ಗೆ ಸಹಕಾರ ಮಾಡ್ತೀವಿ. ನಿಮ್ ಜೊತೆ ಕೆಲಸ ಮಾಡಕ್ಕೆ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಕ್ ನಾನು ರೆಡಿ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜನ.